ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ಮಲೆನಾಡು ಭಾಗದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ತುಂಗಭದ್ರಾ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದ್ದು, ನಮ್ಮ ಭಾಗದ ರೈತರ ಕೃಷಿ ಚಟುವಟಿಕೆಗಳಿಗೆ ಹೊಸ ಭರವಸೆ ಮೂಡಿದೆ. ಸ್ನೇಹಿತರೆ, ತುಂಗಭದ್ರಾ ಜಲಾಶಯವು ಬಳ್ಳಾರಿ, ರಾಯಚೂರು, ಕೊಪ್ಪಳ, ವಿಜಯನಗರ ಹಾಗೂ ಆಂಧ್ರ ಪ್ರದೇಶದ ಕರ್ನೂಲು, ಅನಂತಪುರ ಜಿಲ್ಲೆಗಳ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರು ಒದಗಿಸುತ್ತದೆ. ಬನ್ನಿ ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 9/8/2026. ಡ್ಯಾಮ್ನ ನೀರಿನ ಮಟ್ಟ 1624 ಅಡಿ ಇದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಕೆಪಾಸಿಟಿ 1633 ಫೀಟ್ ಇದೆ. ಸ್ನೇಹಿತರೆ, ಇವತ್ತು ಡ್ಯಾಮಲ್ಲಿ ನೀರು ಎಷ್ಟು ಸಂಗ್ರಹವಾಗಿದೆ ಅಂದರೆ 75 TMC ನೀರು ಸಂಗ್ರಹವಾಗಿದೆ. ಮ್ಯಾಕ್ಸಿಮಮ್ ಕೆಪಾಸಿಟಿ 105 TMC ನೀರು ಸಂಗ್ರಹ ಮಾಡ್ಬೋದು ಸ್ನೇಹಿತರೆ. ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 40,000 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ ಸ್ನೇಹಿತರೆ. ಇನ್ನು ಹೊರಹರಿವು ವಿಷಯಕ್ಕೆ ಬಂದರೆ 1525 ಕ್ಯೂಸೆಕ್ಸ್ ನೀರು ಹೊರಹರಿವು ಹೋಗ್ತಿದೆ ಸ್ನೇಹಿತರೆ. ಬನ್ನಿ, ಹೊರಹರಿವು ಎಡದಂಡೆಗೆ ಎಷ್ಟು ಮತ್ತು ಬಲದಂಡೆಗೆ ಎಷ್ಟು ನೀರು ಹೋಗ್ತಿದೆ ಅಂತ ನೋಡೋಣ. ಸ್ನೇಹಿತರೆ, ಹೊರಹರಿವು ನೀರು ಬಲದಂಡೆ ಹೈಯರ್ ಲೆವೆಲ್ ಕಾಲುವೆಗೆ 400 ಕ್ಯೂಸೆಕ್ಸ್ ನೀರು ಹೋಗ್ತಿದೆ. ಬಲದಂಡೆ ಲೋಯರ್ ಲೆವೆಲ್ ಕಾಲುವೆಗೆ 1042 ಕ್ಯೂಸೆಕ್ಸ್ ನೀರು ಹೋಗ್ತಿದೆ ಸ್ನೇಹಿತರೆ. ಇನ್ನು ಎಡದಂಡೆ ಕಾಲುವೆಗೆ ಯಾವುದೇ ನೀರು ಹೋಗ್ತಿಲ್ಲ. ಮೋಸ್ಟ್ಲಿ 11ನೇ ತಾರೀಕು ಮೀಟಿಂಗ್ ಇದೆ ಸ್ನೇಹಿತರೆ. ಆ ಮೀಟಿಂಗಲ್ಲಿ ಯಾವ ನಿರ್ಧಾರ ಕೈಗೊಳ್ತಾರೋ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಇನ್ನು ರಾಯಬಸವನ ಕಾಲುವೆಗೆ 50 ಕ್ಯೂಸೆಕ್ಸ್ ನೀರು ಹೋಗ್ತಿದೆ. ಮತ್ತು ಸ್ನೇಹಿತರೆ, ನದಿಗೆ ಯಾವುದೇ ರೀತಿ ನೀರು ಬಿಡ್ತಿಲ್ಲ. ಡ್ಯಾಮಲ್ಲಿ ಕೆಪಾಸಿಟಿ 75 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ.